ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿಯ ಅಬ್ಬರಕ್ಕೆ ದಿಕ್ಕಾಪಾಲಾಗ್ತಿದ್ದಾರೆ ಆರ್ ಕೆ ಹಾಗೆ ಗಾಯತ್ರಿ ದೇವಿ. ಹಾಗಿದ್ರೆ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಯ ಜೊತೆ ಕೈ ಜೋಡಿಸಿದ್ದಾರೆ ಅವರ ತಾಯಿ ಅನ್ನಪೂರ್ಣ. ಇಲ್ಲಿ ಅನ್ನಪೂರ್ಣ ಅವರು ಕೂಡ ಭಾರ್ಗವಿ ಜೊತೆ ಸೇರಿದ್ದ JP ಪಾಟೀಲ್ರನ್ನ ಹೊರಗಡೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಎತ್ತ ಕಡೆ ಆ ಒಂದು ಫೈಲ್ನಲ್ಲಿ ಇರ್ತಕ್ಕಂಥ ಒಂದು ನಂಬರ್ 8 ನಂಬರ್ ಮಾತ್ರ ಇರುತ್ತೆ, 2 ನಂಬರ್ ಇರುವುದಿಲ್ಲ. ಏನಪ್ಪಾ ಮಾಡೋದು ಅಂತ ಒಂದೊಂದು ನಂಬರನ್ನ ಹುಡುಕಿ ಒಂದೊಂದು ರೀತಿಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಯಾವುದೇ ಪ್ರಯತ್ನ ಕೂಡ ಸಫಲ ಆಗೋದಿಲ್ಲ, ಎಲ್ಲ ಪ್ರಯತ್ನವೂ ಕೂಡ ವಿಫಲವಾಗುತ್ತೆ. ತದನಂತರ ಇಲ್ಲಿ ಭಾರ್ಗವಿ ಅಪ್ಪ ಯಾವತ್ತೂ ಕೂಡ ಈ ರೀತಿ ಮಾಡಿರುವುದಿಲ್ವಲ್ಲ, ಏನೋ ಇರಬೇಕು ಈ ನಂಬರಲ್ಲಿ ಅಂತ ಅನ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಮುಟ್ತಾಳೆ, ಅದು ಸ್ವಲ್ಪ ಡಬಲ್ ಲೇಯರ್ ಇದ್ದಂಗೆ ಇರತ್ತೆ. ಖಂಡಿತ ಇದರಲ್ಲಿ ಡಬಲ್ ಶೀಟ್ ಇದ್ದಾಗಿದೆ ಅಮ್ಮ, ಏನಾದರೂ ಮಾಡಬೇಕಲ್ಲ ಅಂತ ಅನ್ಕೋತಿದ್ದಾಗೆ ಅಲ್ಲಿ ಪೆನ್ಸಿಲನ್ನು ಗೀಚಿದ ನಂತರ ಗೊತ್ತಾಗುತ್ತೆ ಅಲ್ಲಿ 2 ನಂಬರ್ ಮತ್ತೆ 2 ನಂಬರ್ ಕೂಡ ಇದೆ ಅಂತ. ಅದನ್ನು ನೋಡಿದ್ದೆ. ಅಪ್ಪನ ಸ್ಮಾರ್ಟ್ನೆಸ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾಳೆ ಭಾರ್ಗವಿ. ನಂತರ ಒಂದು ನಂಬರ್ ಡಯಲ್ ಮಾಡಿದೆ, ನಾವು ನವಮಿ ಟ್ರಸ್ಟ್ ಇಂದ ಮಾತಾಡ್ತಾ ಇದ್ದೀವಿ ಅಂತ ಅನ್ನಪೂರ್ಣ ಅವರು ಹೇಳ್ತಿದ್ದಾಗ ಆ ಕಡೆಯಿಂದ ವಾಯ್ಸ್ ಗದ್ಗದಿತ ಆಗತ್ತೆ. ನಂತರ ಅವರು ಸ್ವಲ್ಪ ಸಮಯ ತಗೊಂಡು ನಂತರ ಇಲ್ಲಿ ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಏನೇ ಇದು, ಈ ನಂಬರ್ ಕೂಡ ಕಾಲ್ ಮಾಡಿದ್ದು ಯೂಸ್ ಆಗ್ಲಿಲ್ವಲ್ಲ ಅಂತ ಅಮ್ಮ ಹೇಳಿದಾಗ, ಇಲ್ಲ ಅಮ್ಮ, ಖಂಡಿತವಾಗ್ಲೂ ಅಪ್ಪ ಬರ್ದಿರೋ ನಂಬರ್ ಇವ್ರ ಬಗ್ಗೆನೆ, ಅದಕ್ಕೆ ಕಾರಣಕ್ಕೆ ಇವರು ತಕ್ಷಣ ರಾಂಗ್ ನಂಬರ್ ಅಂತ ಹೇಳಿಲ್ಲ, ಸ್ವಲ್ಪ ಸಮಯ ತಗೊಂಡ್ರು ನಂತರ ರಾಂಗ್ ನಂಬರ್ ಅಂತ ಹೇಳಿದ್ರು. ಖಂಡಿತ ಇವ್ರ ಭೇಟಿ ಮಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಭಾರ್ಗವಿ ತಿಳಿಸ್ತಾಳೆ. ನೋಡು ಭಾರ್ಗವಿ, ಈ ಒಂದು ಕೇಸಲ್ಲಿ ನಾನು ನಿನಗೆ ಹೆಲ್ಪ್ ಮಾಡ್ತಿರೋದಕ್ಕೆ ಕಾರಣ ನಿನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ, ಜೊತೆಗೆ ನಿಮ್ಮ ಮಾವ ಜೈಲಿಂದ ಬಿಡುಗಡೆ ಆಗಬೇಕು ಅಂತ. ನನ್ನ ಮಕ್ಕಳಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗೋದು ನಂಗೆ ಇಷ್ಟ ಇಲ್ಲ, ನನ್ನ ಮಕ್ಕಳಿಂದ ಮನೆಗೆ ಒಳ್ಳೇದಾಗಬೇಕು, ಅದೇ ಕಾರಣಕ್ಕೆ ನಾನು ಈ ಒಂದು ವಿಷಯದಲ್ಲಿ ನಿನ್ನ ಜೊತೆಯಾಗಿ ನಿಂತಿರೋದು ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಾರೆ. ಖಂಡಿತ ಮನೆಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ಆ ಒಂದು ಫೈಲನ್ನು ಅಮ್ಮನ ಕೈಗೆ ಕೊಡ್ತಾಳೆ. ಏನಮ್ಮ ಇದು ಫೈಲ್, ನಾನು ಕೊಟ್ಟಿರೋ ಫೈಲ್ ನನಗೆ ಕೊಡ್ತಿದ್ಯಲ್ಲ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಮ್ಮ, ಆ ಮನೆಯಲ್ಲಿ ಎಷ್ಟು ಜನ ಶತ್ರುಗಳಿದ್ದಾರೆ ನನಗೆ, ಆ ಮನೆಯಲ್ಲಿ ಯಾರನ್ನ ಕೂಡ ನನಗೆ ನಂಬಕ್ಕಾಗೋದಿಲ್ಲ, ಅದೇ ಕಾರಣಕ್ಕೆ ಈ ಫೈಲ್ ನಿನ್ನ ಹತ್ರನೇ ಜೋಪಾನವಾಗಿ ಇಲ್ಲಿ ಇಟ್ಕೊಂಡಿರು ಅಂತ ಹೇಳಿ ಭಾರ್ಗವಿಯ ಒಂದು ಫೈಲನ್ನು ಅವರ ತಾಯಿ ಅನ್ನಪೂರ್ಣ ಅವರ ಕೈಗೆ ಕೊಡ್ತಾರೆ. ತದನಂತರ ಈ ಕಡೆ ಅರ್ಜುನ ಆ ಒಂದು ದುಪ್ಪಟ್ಟವನ್ನು ನೋಡಿದೆ. ಖಂಡಿತ ಭಾರ್ಗವಿನೇ ಈ ಒಂದು ಫೈಲನ್ನು ತಗೊಂಡು ಹೋಗಿದ್ದಾರೆ. ಭಾರ್ಗವಿ ಕೊನೆಗೂ ನನ್ನ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ರಲ್ಲ, ಕೊನೆಗೂ ಆ ಗಾಯತ್ರಿ ದೇವಿ ಪರ ನಿಂತು ಅಪ್ಪನೇ ಜೈಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರ, ಯಾಕೆಷ್ಟು ಅಪ್ಪನ ಮೇಲೆ ದ್ವೇಷ ನಿಮಗೆ ಅಂತ ಹೇಳಿ ಅನ್ಕೋತಿದ್ದಾಗೇನೆ ಶ್ರೀಮಂತಪ್ಪ ಅವ್ರು ಬರ್ತಾರೆ. ಯಾಕೆ ಅರ್ಜುನ್ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ ಭಾರ್ಗವಿ ಬಗ್ಗೆ, ಅಂಥದ್ದು ಏನಾಯಿತು ಅಂದಾಗ ಏನಾಯಿತು ಅಂತ ಕೇಳ್ತಿದ್ರಲ್ಲ ಮಾವ. ಇಲ್ಲಿ ಅಪ್ಪನಿಗೋಸ್ಕರ ಒಂದು ಕೇಸ್ ಸ್ಟಡಿಯನ್ನು ಮಾಡಿ ಒಂದಷ್ಟು ವಿಷಯಗಳನ್ನ ಬರೆದಿಟ್ಟಿದೆ, ಬಟ್ ಅದೆಲ್ಲವನ್ನ ಕೂಡ ಎತ್ಕೊಂಡು ಹೋಗಿದ್ದಾರೆ ಭಾರ್ಗವಿ ಅಂತ ಹೇಳಿದಾಗ, ಯಾವ ಫೈಲ್ ಬಗ್ಗೆ ಮಾತಾಡ್ತಿದ್ಯಾ, 1 ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಒಂದು ಫೈಲನ್ನು ತಂದು ಕೊಡ್ತಾರೆ. ಇದೇ ಫೈಲ್ ಅಲ್ವಾ ನೀನು ಹುಡುಕ್ತಿರೋದು, ಇದೇ ಫೈಲಲ್ಲಿ ಅಲ್ವಾ ನೀನು ಅನ್ಕೊಂಡಿರೋದು, ಎಲ್ಲ ಡೇಟಾಸ್ ಕೂಡ ಇರೋದು, ತಗೋ ಅಂತ ಹೇಳಿದಾಗ, ಏನದು ಮಾವ ಈ ಫೈಲ್ ನಿಮ್ಮ ಹತ್ರ ಹೇಗೆ ಬಂತು ಅಂದಾಗ, ಈ ಫೈಲ್ನ ಭಾರ್ಗವಿನೇ ನನ್ನ ಹತ್ರ ಕೊಟ್ಟಿದ್ದು, ಯಾಕಂದರೆ ನೀನು ಈ ಒಂದು ಕೇಸನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೊಗೊಂಡಿದ್ಯಾ, ಇದು ಎಷ್ಟು ಸೀರಿಯಸ್ ಅನ್ನೋದು ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ಯಾವುದೇ ಕೇಸಲ್ಲಿ ವಿಷಯಗಳು ಲೀಕ್ ಆಗಬಾರ್ದು ಅಂತ ಹೇಳಿ ಈ ಒಂದು ಫೈಲನ್ನು ನನ್ನ ಹತ್ರ ಕೊಟ್ಟು ಜೋಪಾನವಾಗಿ ಇಡು ಅಂತ ಹೇಳಿದ್ದು. ಹಾಗಾಗಿ ನಾನು ನನ್ನ ಲಾಕರಲ್ಲಿ ಇಟ್ಟಿದ್ದೆ, ಅದೇ ಫೈಲ್ ಇದು. ನೋಡ್ತೀಯಾ ಭಾರ್ಗವಿ ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ, ನಿನ್ನ ಕೇಸ್ ಗೆಲ್ಲಬೇಕು, ಮಾವನ ಬಿಡಿಸ್ಬೇಕು ಅಂತ. ಆದರೆ ನೀನು ನೋಡಿದ್ರೆ ಭಾರ್ಗವಿ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಶ್ರೀಮಂತಪುರು ಹೇಳ್ತಾರೆ. ಈ ಕಡೆ ಅರ್ಜುನ್ಗೆ ನಿಜಕ್ಕೂ ಅಚ್ಚರಿ ಆಗತ್ತೆ. ತದನಂತರ ಆಯ್ತ ಕಡೆ ಗಾಯತ್ರಿ ದೇವಿಯನ್ನ ವೆಯ್ಟ್ ಮಾಡ್ತಿದ್ದಾರೆ ಆರ್ ಕೆ. ಏನದು ಇನ್ನು ಗಾಯತ್ರಿ ದೇವಿ ಬರಲೇ ಇಲ್ವಲ್ಲ, ಶಕ್ತಿ ಪ್ರಸಾದ್ನ ಕೇಳಿದ್ರೆ ಗಾಯತ್ರಿ ದೇವಿ ಗಂಗಾ ಎಂಥವಳು ಅಂತ ಗೊತ್ತಿದೆಯಾ, JPನೇ ಗಡ ಅಂತ ನಡುಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಜೊತೆಗೆ ಭಾರ್ಗವಿ ಯಾವ ಲೆಕ್ಕ ಗಾಯತ್ರಿ ದೇವಿಗೆ ಅಂತ ಕೂಡ ಬಿಲ್ಡಪ್ ಕೊಡ್ತಾನೆ. ಬಟ್ ಇಲ್ಲಿ ನೋಡಿದ್ರೆ ಗಾಯತ್ರಿ ದೇವಿ ಇನ್ನೂ ಕೂಡ ಬಂದಿಲ್ವಲ್ಲ ಗಂಗಾ ಅಂತ ಅನ್ಕೊಂಡಿದ್ದೆ. ವೆಯ್ಟ್ ಮಾಡ್ತಿರ್ಬೇಕಿದ್ರೇನೆ ಗಾಯತ್ರಿ ದೇವಿ ಬರ್ತಾರೆ, ಒಂದು ಫೈಲನ್ನು ಕೊಡ್ತಾರೆ. ಫೈಲನ್ನು ನೋಡ್ತಿದ್ದಾಗ ಏನಿದೆ ನೀವು ಅನ್ಕೊಂಡಿದ್ಯೆಲ್ಲ ಕೂಡ ಇದರಲ್ಲಿ ಇದೆಯಾ ಅಂತ ಗಾಯತ್ರಿ ದೇವಿ ಕೇಳಿದಾಗ, ಏನಿದೆ ಏನೂ ಕೂಡ ಅಲ್ಲ, ಇವಳಿಗೇನು ಡ್ರಾಫ್ಟೇ ಮಾಡೋಕ್ಕೆ ಬರಲ್ವಾ ಭಾರ್ಗವಿಗೆ ಅಂತ ಹೇಳಿ ಆರ್ ಕೆ ಕೇಳಿದಾಗ, ಡ್ರಾಫ್ಟ್ ಮಾಡೋಕ್ಕೆ ಬರಲ್ವಾ, ಅವಳು ಈ ರೀತಿ ಕುತಂತ್ರವನ್ನು ಮಾಡ್ತಾಳಂತೆ, ಸಂಧ್ಯಾ ಕೇಸಲ್ಲೂ ಕೂಡ ಇದೇ ರೀತಿ ಚಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ಲಂತ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಖಂಡಿತ ಇವಳು ತುಂಬ ಬುದ್ಧಿವಂತ ಇದ್ದಾಳೆ, ಅದೇ ಕಾರಣಕ್ಕೆ ಖಾಲಿ ಹಾಳೆ ಇಟ್ಟಿದ್ದಾಳೆ. ಈ ಖಾಲಿ ಹಾಳೆಯನ್ನು ಹೇಗೆ ನೋಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದೆ. ಅದಕ್ಕೆ ಟಾರ್ಚನ್ನ ಲೈಟನ್ನು ಬಿಟ್ಟು ನೋಡ್ತಿದ್ದಾರೆ. ಫೈನಲಿ ಬೆಸ್ಟ್ ಆಫ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬರ್ದಿರುತ್ತೆ. ಈ ಕಡೆ ರೆಬಲ್ ಆದಂಥ ಆರ್ ಕೆ ಆ ಒಂದು ಪೀಪರನ್ನೇ ಮುಷ್ಟಿ ಹಿಡಿ ಮಾಡಿ ಎಸೆತಿದ್ದಾರೆ. ಭಾರ್ಗವಿ ನನಗೆ ಚಿಳ್ಳೆ ಹಣ್ಣನ್ನು ತಿನ್ನಿಸ್ಬಿಟ್ಯಾ, ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ. ಈ ಕಡೆ ಗಾಯತ್ರಿ ದೇವಿ ಕೂಡ ಖಾಲಿಯಾಗಿ ಒಳ್ಳೆ ರೆಬಲ್ ಆಗ್ತಿದ್ದಾರೆ. ಈ ಭಾರ್ಗವಿ ಮತ್ತೆ ನನಗೆ
ಚಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ಯಾ ಅಂತ ಹೇಳಿ. ಇತ್ತ ಕಡೆ ಭಾರ್ಗವಿ ಅಕ್ಕನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬೃಂದ ಮುಂದೆ ಬಂದು ನಿಂತ್ಕೊಂಡಾಗ, ಯಾಕೆ ಭಾರ್ಗವಿ ಏನು ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದಾಗ, ನನಗೆ ಮಾಡೋ ಕೆಲಸ ಇಲ್ಲ ಅಂತಲ್ಲ, ನಂಗೆ ತುಂಬ ಕೆಲಸ ಇದೆ ಅಂದಾಗ, ನಿನಗೇನು ಕೆಲಸ ಇರುತ್ತಾ ಅನಾಥಾಶ್ರಮದಲ್ಲಿ ಅಂಥದ್ದೇನು ದೊಡ್ಡ ಕೆಲಸ ಇರುತ್ತಾ ಅಂದಾಗ, ನನಗೇನೋ ಕೆಲಸ ಇಲ್ಲ ಅಂತಾನೆ ಅನ್ಕೋ, ಆದರೆ ಪಾಪ ನೀನು ವಹಿಸ್ಕೊಂಡಿದೆಯಲ್ಲ ಕೆಲಸ, ಅದು ಅಚ್ಚುಕಟ್ಟಾಗಿ ಆಗಬೇಕಲ್ವ ಪಾಪ, ನೀನು ಡೆಲಿವರಿ ಮಾಡಿದೆಯಲ್ಲ ಕೆಲಸ, ಅದು ಸರಿಯಾಗಿ ರೀಚ್ ಆಗಿಲ್ವಂತೆ ಕೊರಿಯರು, ಅದೇ ಕಾರಣಕ್ಕೆ ಈಗ ಇನ್ನೇನೋ ಅವ್ರು ನಿನಗೆ ಕಾಲ್ ಮಾಡಬಹುದೇನು ಅಂತ ಹೇಳ್ತಿದ್ದಾಗೇನೆ ಈ ಕಡೆ ಬೃಂದ ಗೊತ್ತಾಗ್ಬಿಡತ್ತೆ ಇವಳು ಫೈಲ್ ವಿಷಯವಾಗಿ ಮಾತಾಡ್ತಿದ್ದಾಳೆ ಅಂತ. ಏನು ಅನ್ಕೊಂಡಿದ್ಯಾ ಅಕ್ಕ ನೀನು? ಸುಮ್ಮನೆ ನಿನ್ನ ಪಾಡಂಗೆ ನೀನು ಇರೋಕೆ ಆಗೋದಿಲ್ವಾ? ಅದನ್ನು ಬಿಟ್ಟು ಮಾವನ ವಿಷಯಕ್ಕೆ ತಲೆ ಹಾಕಿದ್ರೆ ಈ ಭಾರ್ಗವಿ ಏನು ಮಾಡ್ತಾಳೆ ಅನ್ನೋದನ್ನು ನೀನು ಊಹಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ನೀನು ಏನು ಅನ್ನೋದು ಗೊತ್ತಿದ್ದು ಕೂಡ ನಾನು ಇನ್ನು ಮುಂದೆ ಇಷ್ಟರ ಮಟ್ಟಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ಕೋತೀನಿ ಅಂತ ಅನ್ಕೊಂಡ್ಯಾ ನೀನು? ಖಂಡಿತ ಇಲ್ಲ. ನೋಡ್ತಾ ಇರು ಇನ್ನು ಮುಂದೆ ಏನಾಗತ್ತೆ ಅಂತ. ಇನ್ನು ಮುಂದೆ ಏನಾದರೂ ನೀನು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಈ ಭಾರ್ಗವಿ ಇನ್ನೊಂದು ಅವತಾರವನ್ನು ನೋಡಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಬೃಂದಾಗೆ ಎಚ್ಚರಿಸ್ತಾರೆ. ಈ ಕಡೆ ನಿಜಕ್ಕೂ ಕೂಡ ಭಾರ್ಗವಿ ಅವತಾರಕ್ಕೆ ಬೃಂದ ಗಡಗಡ ನಡುಗಿ ಹೋಗ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮನೆಗೆ ಬಂದಿದೆ, ತನ್ನ ಗಂಡನ ಶರ್ಟನ್ನು ಹಾಕ್ಕೊಂಡಿದ್ದೆ, ತನ್ನ ಗಂಡನನ್ನು ನೆನಪು ಮಾಡಿಕೊಂಡು ಸಾರಿ ಕೇಳ್ಕೊಂಡು ತನ್ನ ಗಂಡನನ್ನು ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾ ಹಾಗೆ ನಿದ್ರೆಗೆ ಜಾರ್ ಬಿಡ್ತಾರೆ. ಆಗ ಅರ್ಜುನ್ ರೂಮಿಗೆ ಬರ್ತಾರೆ. ನನ್ನ ಟಗರು ಪುಟ್ಟಿ ಯಾವ ರೀತಿ ಮಲ್ಕೊಂಡಿದ್ದಾರೆ ನೋಡಿ, ಹೇಗಾಗೋಯ್ತು ನಮ್ಮಿಬ್ಬರ ಬದುಕು ಅಂತ. ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ನೀವು ಕೂಡ ನನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ರಿ, ಆದರೆ ಗಾಯತ್ರಿ ದೇವಿಯ ವಿಷಯವಾಗಿ ನೀವು ತಗೊಂಡಂಥ ಆ ಒಂದು ನಿರ್ಧಾರ ಇವತ್ತು ನಾನು ನಿಮ್ಮ ಮೇಲೆ ನಂಬಿಕೆನ ಕಳ್ಕೊಳ್ಳೋ ಹಾಗೆ ಆಗೋಯ್ತು. ಯಾವ ರೀತಿ ನಂಬಿಕೆ ಹೊಟ್ಟೋಯ್ತು ನೋಡಿ. ನಾನು ನಿಮ್ಮನ್ನು ನಂಬಬೇಕು ಅಂದರೂ ಕೂಡ ನಂಬಬೇಕಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅಪ್ಪನ ವಿಷಯವಾಗಿ ನಿಜಕ್ಕೂ ನೀವು ನಡ್ಕೊಂಡ ರೀತಿ ತಪ್ಪಾಗಿದೆ. ನೀವು ಕಾರಣ ಅಲ್ಲದೆ ಇದ್ರೂ ಕೂಡ ನಿಮ್ಮಿಂದಾಗೆ ಇವತ್ತು ಅಪ್ಪ ಪರಿಸ್ಥಿತಿಗೆ ಹೋಗಿದ್ದು. ಅಪ್ಪನ ಮರ್ಯಾದೆ, ಅವರ ಘನತೆ ಎಲ್ಲವೂ ಕೂಡ ಬೀದಿಗೆ ಬಿದ್ದಿದೆ. ಅದನ್ನು ಎಲ್ಲವನ್ನ ಕೂಡ ನಾನು ವಾಪಸ್ ಅವ್ರಿಗೆ ಕೊಡಿಸ್ಬೇಕಾಗಿದೆ. ಈ ಒಂದು ಕೇಸಿನ ವಿಷಯವಾಗಿ ನಿಮ್ಮನ ಮೇಲೆ ನನಗೆ ನಂಬಿಕೆನೇ ಬರ್ತಿಲ್ಲ. ನಿಜಕ್ಕೂ ಆ ಒಂದು ಪರಿಸ್ಥಿತಿಗೆ ಹೋಗಿದೆ ಅದು ನಿಮ್ಮ ಕಾರಣದಿಂದ, ನೀವು ತಗೊಂಡಂಥ ತೀರ್ಮಾನಗಳಿಂದ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ದೆ. ಅರ್ಜುನ ಅಲ್ಲಿಂದ ಹೊರಟುಬಿಡ್ತಾರೆ. ಆದರೆ ಭಾರ್ಗವಿ ನಿದ್ರೆ ಮಾಡ್ತಿರೋದಿಲ್ಲ. ಅಲ್ಲಿ ಅರ್ಜುನ್ ಹೇಳಿದಂಥ ಎಲ್ಲ ಮಾತನ್ನ ಕೂಡ ಕೇಳಿಸ್ಕೊಂಡಿರ್ತಾರೆ. ಹೌದು ಅರ್ಜುನ್, ನೀವು ಹೇಳಿದ್ದು ಕರೆಕ್ಟಾಗೇ ಇದೆ. ಇವತ್ತು ನಾನು ತಗೊಂಡಂಥ ಆ ಒಂದು ನಿರ್ಧಾರದಿಂದ ಮಾವನ ಬದುಕಿ ಅಡ್ಡದಿಡ್ಡಿ ಆಗಿಬಿಟ್ಟಿದೆ. ಅದು ಎಲ್ಲವನ್ನ ಕೂಡ ಖಂಡಿತ ನಾನು ಸರಿಪಡಿಸ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಬಳಿ ತನ್ನ ಮನಸ್ಸಿನಲ್ಲೇ ಕೇಳ್ಕೊತಾರೆ. ನಂತರ ಗಾಯತ್ರಿ ದೇವಿ ನಿರ್ಮಲಾ ಹತ್ರ ಬಂದಿದ್ದೆ, ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಹೆದರಿಸ್ತಾರೆ. ಆ ಒಂದು ಸಮಯದಲ್ಲಿ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ. ಏನು ಗಾಯತ್ರಿ ದೇವಿ, ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಹೆದರಿಸ್ತಿದ್ಯಾ? ಇನ್ನು ಕೇಸೇ ಶುರುವಾಗಿಲ್ಲ, ಆಲ್ರೆಡಿ ನೀನು ಹೆದರಿಸ್ತಿದ್ಯಾ ಅಂದರೆ ನಿನಗೆ ಭಯ ಶುರುವಾಗಿದೆ ಅಂತಾನೆ ಅರ್ಥ ಅಲ್ವಾ? ನೋಡ್ತಾ ಇರು, ಇನ್ನು ಮುಂದೆ ಕಂಬಿಯಿಂದ ನಿಲ್ಲೋಕೆ, ಮುದ್ದೆ ಮುರಿಯೋಕೆ ರೆಡಿ ಆಗು ಅಂತ ಹೇಳ್ತಿದ್ದಾಗ, ಭಾರ್ಗವಿ ಏನು ಮಾತಾಡ್ತಿದ್ಯಾ ನೀನು ಅಂತ ಗಾಯತ್ರಿ ದೇವಿ ರೊಚ್ಚಿಗೆ ಹೇಳ್ತಾರೆ. ಮಾತಾಡಬೇಡ ನೀನು, ಯಾಕಂದರೆ ಈ ಮನೆ ನಂದು. ನನ್ನ ಮನೆಯಲ್ಲೇ ನನ್ನ ಮುಂದೆ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕೆ ಎಷ್ಟು ತಾಕತ್ತಿರಬೇಕು ನನಗೆ, ನಿನಗೆ ಮುಚ್ಚು ಬಾಯ್ನ ಅಂತ ಹೇಳಿ ಭಾರ್ಗವಿ ಕೂಡ ರಬಲ್ ಆಗಿ ಗಾಯತ್ರಿ ದೇವಿಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಆಗುತ್ತೆ ಮುಂದಿನ ವಿಡಿಯೋ.